ಅಮೂಲ್ಯ ಅಮ್ಮು ನೋಡ್ಕೊಂಡ್ ಬರ್ಬಾರ್ದ ಏಟಾಯ್ತಾ? ಅಯ್ಯೋ ಅದ್ಬಿಡಿ, ಯಾಕಂತ ಕಿರ್ಚ್ಕೊಂಡ್ರಿ? ಏನಾಯ್ತು? ಮಾಡ್ತಿರೋದೇ ಆಕ್ಟಿಂಗು, ಅದನ್ನ ಇಷ್ಟು ಸೀರಿಯಸ್ ಆಗಿ ಮಾಡ್ತಾರಾ? ಈಗಾದ್ರೂ ನಿನ್ ದಟ್ಟನನ ಸ್ವಲ್ಪ ಬಿಟ್ಬಿಡು. ಅಯ್ಯೋ ಅದು ಬಾವ ಜೋಶಲ್ಲಿ ಗೊತ್ತಾಗ್ಲಿಲ್ಲ. ಅದ್ರಲ್ಲೂ ಆಕ್ಟಿಂಗ್ ಅಂದ್ರೆ ನಮಗ್ ಸ್ವಲ್ಪ ಜಾಸ್ತಿನೇ ಡೆಡಿಕೇಶನ್. ಸರಿ, ಈಗ ನೀನ್ ಓಕೆ ಅಲ್ವಾ? ಅಯ್ಯೋ ಅಣ್ಣ, ಇದು ಗಟ್ಟಿ ಜೀವ. ದಂಡಕ್ಕೆ ಹೆದರಲಿಲ್ಲ, ದಾಳಿಗೆ ಹೆದರಲಿಲ್ಲ. ಇನ್ನು ಆಫ್ಟರ್ ಈ ವುಡನ್ ಟೇಬಲ್ ಹೆದರ್ ಬಿಡ್ತೀವಾ? ಚಾನ್ಸೇ ಇಲ್ಲ ಅಣ್ಣ. ಅಷ್ಟು ಸುಲಭಕ್ಕೆ ನಂಗೇನು ಆಗಲ್ಲ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ರೌಡಿನಾದ್ನಿ ಐಸ್ ಕ್ರೀಮ್ ಏನಾದ್ರು ತರಿಸ್ಲಾ? ಚಾಕ್ಲೇಟ್, ಸ್ಟ್ರಾಬೆರಿ, ವೆನಿಲಾ? ಅಯ್ಯೋ ಬಾವ, ಅದೆಲ್ಲ ಏನು ಬೇಡ. ನಿಮ್ ಕಾನ್ಸಂಟ್ರೇಷನ್ ಪ್ಲಾನ್ ಮೇಲೆ ಇರ್ಲಿ. ಅವ್ಳು ಹೇಳ್ತಾರ ಸರಿಯಾಗಿದೆ. ಇರು ಬಂದೆ. ರೆಡಿ, ಟೇಕ್ 2. ಪರಿಮಳ, ನಿನ್ನ ಅಡುಗೆ ನಿನಗೆ ಸಾಟಿ ಗಮ್ಮಂತ ಇದೆ. ಏನೇ ಇದು ಆಶ್ಚರ್ಯ? ಇದು ನಿಜವಾಗ್ಲೂ ನೀನೇನಾ? ಯಾವ ದಿಕ್ಕಲ್ಲಿದ್ದೆ ಇವತ್ತು? ಅದ್ ಬಿಡು, ನಿಂಗಿನ್ನು ಮೆಸ್ಗೋಗಕ್ ಲೇಟ್ ಆಗಿಲ್ವಾ? ನಾನು ಹೋಗಿದ್ದಾಯ್ತು, ವಾಪಸ್ಸು ಬಂದಿದ್ದಾಯ್ತು. ಮನೇಲಿರೋ 2 ಕೋತಿಗಳಿಗೆ ಅಡಿಗೆ ಮಾಡ್ಬೇಕಲ್ವಾ? ಹೌದು, ನಿನ್ ಕೈಯಲ್ಲಿ ಯಾವಾಗ್ಲೂ ಮೊಬೈಲ್ ಇರುತ್ತೆ. ಇವತ್ತೇನೇ ಆಶ್ಚರ್ಯ, ಕೈಯಲ್ಲಿ ಪುಸ್ತಕ ಇಟ್ಕೊಂಡು ತಿರ್ಗಾಡ್ತಾ ಇದ್ಯಾ? ಅಲ್ಲ, ನಿನಗ್ ನೀನೇ ಮೋಸ ಮಾಡ್ಕೊಂಡೇನ್ ಪುಸ್ತಕ ಇಟ್ಕೊಂಡಿಲ್ಲ ತಾನೆ? ಇನ್ನೇನ್ ಮಾಡ್ಲಮ್ಮ, ಸ್ವಲ್ಪ ದಿವಸದಲ್ಲೇ ಅಮ್ಮ ಮದ್ವೆಗ್ ಹೋಗ್ಬಿಡ್ತಾಳೆ. ಅವಳ ಜಾಗನ ನಾನೇ ತುಂಬಿಸ್ಬೇಕಲ್ವಾ? ಇಷ್ಟು ದಿನ ಜವಾಬ್ದಾರಿನೆಲ್ಲ ಅವಳೇ ಹೊತ್ಕೊಂಡಿದ್ಲು. ಇನ್ಮೇಲೆ ನಾನು ಆ ಜವಾಬ್ದಾರಿನ ನಿರ್ವಹಿಸ್ಬೇಕು. ಅದಕ್ಕೆ ಇದು ಲಾಸ್ಟ್ ಸೆಮ್ ಎಕ್ಸಾಮು. ಇದು ಮುಗಿದ್ಬಿಟ್ರೆ ಒಳ್ಳೆ ಮಾರ್ಕ್ಸ್ ಬಂತು ಅಂದ್ರೆ ನಿಮ್ಗೆ ಒಳ್ಳೆ ಕೆಲಸ ಸಿಗುತ್ತೆ. ಆಮೇಲೆ ನಿಮ್ಗೂ ಸಹಾಯ ಆಗುತ್ತೆ. ಅವಳ ಜಾಗನ ನಾನು ತುಂಬ್ದಾಗತ್ತೆ. ಜನ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನಿಮಗೆ 4 ಜನ ಹೆಣ್ಮಕ್ಳು ನಿಮಗೆ ಭಾರ ಆಗ್ತಾರೆ ಅಂತ. ಆದ್ರೆ ನನ್ನ ಹೆಣ್ಮಕ್ಳು ನನ್ಗೆ ಯಾವತ್ತೂ ಭಾರ ಆಗಿಲ್ಲ. ಅವು ನನ್ನ ಬಂಗಾರಗಳು. ನೋಡು, ನೀನ್ ಅದೇನೋ ಕೆಲ್ಸಕ್ಕೆ ಹೋಗ್ತೀನಿ, ತ್ಯಾಗ ಮಾಡ್ತೀನಿ ಅಂತೆಲ್ಲ ಹೇಳ್ಬೇಡ. ನಿಮ್ಮ ಅಪ್ಪ ಅಮ್ಮ ಇನ್ನೂ ಗಟ್ಟಿಯಾಗಿದ್ದಾರೆ, ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ. ಅದೇನೋ ನೀನು ಟಿಕ್ ಟಾಕ್ ಮಾಡ್ಕೊಂಡು ಆಕ್ಟಿಂಗ್ ಕ್ಲಾಸ್ ಏನೋ ಸೇರ್ಕೊಳ್ಬೇಕು ಅಂತ ಹೇಳ್ತಿದ್ಯಲ್ಲ, ಅದನ್ನ ಈಗ್ಲೂ ಮಾಡಬಹುದು, ಗೊತ್ತಾಯ್ತಾ? ಆದ್ರೆ ಓದಿನ ಕಡೆ ಗಮನ ಹರಿಸ್ತಾ ಇದ್ರೆ ಚೆನ್ನಾಗಿರಲ್ಲ. ಏನೋ? ಓಕೆ, ಡನ್. ಅದಿತಿ ಹೇಳೋದು ನಿಜಾನೆ. ಅಮ್ಮ ಮದುವೆ ಮಾಡ್ಕೊಂಡು ಹೋದ್ಮೇಲೆ ಎಲ್ಲಾ ಜವಾಬ್ದಾರಿ ನಮ್ಮ ಮೇಲೆ ಬೀಳುತ್ತೆ. ಮಗಳು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಗಂಡನ ಮನೆ ಸ್ವತ್ತಾಗ್ತಾಳೆ. ಅವಳು ಮದುವೆ ಮಾಡಿದ್ಮೇಲೆ ಎಲ್ಲ ಖರ್ಚಾಗಿ ಕೈ ಖಾಲಿ ಆಗ್ಬಿಡುತ್ತೆ. ಆಮೇಲೆ ನಮ್ ಅಂಚು ಅತಿಥಿ ಭವಿಷ್ಯಕ್ಕೆ ಅವ್ರ ಮದುವೆಗೆ ಏನ್ ಮಾಡೋದು? ಆಕ್ಷನ್. ಅಮೂಲ್ಯ, ಅಮೂಲ್ಯ! ಏ ಬಾಮೈದ, ಹಿಂಗ್ ಕಿರ್ಸ್ತಾ ಇರೋದು ನಮ್ಮನೆ ನಾಯಿ ಟಾಮಿಗೂ ಕೇಳಿಸಲ್ಲ. ದೂರ ಕಿರ್ಚು. ಅಮೂಲ್ಯ, ಅಮೂಲ್ಯ! ಬಾಬಾ, ಏನಾಯ್ತು? ಯಾಕೆ ಕಿರ್ಚ್ಕೊಳ್ತಿದ್ದೀರಾ? ಅಮೂಲ್ಯ, ನೀನು ಇಷ್ಟು ಬೇಜವಾಬ್ದಾರಿಯಿಂದ ಕೆಲಸವನ್ನು ಮಾಡುತ್ತೀಯ ಎಂದು ನಾನು ಎಂದಿಗೂ ಹಿಸಿರಲಿಲ್ಲ. ಟ್ಯೂಬ್ಲೈಟ್ ಬಾಮೈದ, ಸ್ಕೂಲಲ್ಲಿ ಮಾಡೋ ನಾಟಕ ಅಲ್ಲ ಇದು. ಸರಿಯಾಗಿ ಮಾಡು, ಇಲ್ಲ ಅಂದ್ರೆ ನಾವಿಬ್ರು ರೂಮಿಂದ ಆಚೆ ಇರ್ಬೇಕಾಗತ್ತೆ, ನೆನ್ಪಿರ್ಲಿ. ವಿಕಿ ಬಾಸ್, ಯಾಕೆ ಕಿರ್ಚ್ಕೊತಾ ಇದ್ದೀರಾ? ಏನ್ ನಡೀತದೆ ಇಲ್ಲಿ? ರೀ ಹಸ್ಬಲ್ಲ, ನಿಮ್ಗೆ ಯಾಕ್ರಿ ಅದೆಲ್ಲ? ಫೀಲ್ ಅಂತ ಸೈಡಲ್ಲಿ ನಿಂತ್ಕೊಳ್ಳಿ. ಈಗ ಎಂಟ್ರಿ ಎಕ್ಸಿಟ್ಗೆಲ್ಲ ಟೈಮ್ ಇಲ್ಲ. ಸೀನು ಹಾಫ್ ವೇ ಓಪನ್. ಅಭಿಮಾನಿ ದೇವ್ರಗಳಿಗೆ ಬ್ಯಾಕ್ ತೋರಿಸ್ಬಾರ್ದ್ರಿ. ಈ ಕಡೆ ನಿಂತ್ಕೊಳ್ಳಿ ಫೇವರ್ ಆಗಿ.
ರೆಡಿ ಟೇಕ್ 3. ಅಮೂಲ್ಯ, ನೀನು ಇಷ್ಟು ಇರ್ರೆಸ್ಪಾನ್ಸಿಬಲ್ ವರ್ಕರ್ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಿನ್ನಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ದಿಸ್ ಇಸ್ ಡಿಸ್ಗಸ್ಟಿಂಗ್, ರೆಡಿಕ್ಯುಲಸ್. ನಾನೇನ್ ಮಾಡ್ದೆ ಬಾವಾ? ಏನ್ ಭಾವ, ಅದನ್ನೆಲ್ಲ ಮನೇಲಿ ಇಡ್ಕೋ. ಇದು ಆಫೀಸ್, ಫಾಲೋ ಆಫೀಸ್ ರೂಲ್ಸ್. ಇಲ್ಲಿ ನಿನ್ ಸಂಬಂಧಗಳನ್ನೆಲ್ಲ ತರಬೇಡ. ಸರಿ ಸರ್, ಸಾರಿ. ನಾನೇನ್ ತಪ್ಪು ಮಾಡ್ದೆ? ಇಲ್ಲಿ ಯಾರು ತಲೆ ಕೆಟ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನ್ ತಲೆ ಕೆಟ್ಟೋಗುತ್ತೆ. ಇವರೆಲ್ಲ ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ. ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇಂದ ತುಂಬಾ ಎಕ್ಸ್ಪೆನ್ಸಸ್ ಆಗ್ತಿದೆ ಅಂತ HR ಕಂಪ್ಲೇಂಟ್ ಮಾಡಿದ್ದಾರೆ. ಪದೇ ಪದೇ ಮೇಲ್ ಮಾಡ್ತಿದ್ದಾರೆ ನನ್ಗೆ. ಅಕೌಂಟ್ಸ್ ಕೂಡ ಟ್ಯಾಲಿ ಆಗ್ತಾ ಇಲ್ಲ. ಗೊತ್ತಾ ನಿನ್ಗೆ ಅದು? ಯಾಕೆ? ನೀನೇ ತಾನೆ ಅಡ್ಮಿನ್ ಹೆಡ್. ಇದೆಲ್ಲ ನಿಂದೆ ತಾನೆ ಜವಾಬ್ದಾರಿ. ಬಾಮೈದ ಇನ್ನು ಜೋರ ಕಿರ್ಚು, ರುಚಿ ಹೇಳು, ಕಮಾನ್. ಸಾರಿ ಸರ್, ನಾನು ಚೆಕ್ ಮಾಡ್ತೀನಿ. ನನ್ನೊಬ್ಳ ಮೇಲೆ ಇಷ್ಟು ದೊಡ್ಡ ಆರೋಪನ ಹೊರಿಸ್ಬೇಡಿ. ನಾನು ಅಡ್ಮಿನ್ ಹೆಡ್ ಅಷ್ಟೇ. ಅಕೌಂಟ್ಸ್ ಬಗ್ಗೆ ನನಗೇನು ಗೊತ್ತಿಲ್ಲ. ನಾನು ಕೂಡ ಬ್ಯುಸಿ ಆಗಿದ್ದೆ. ಆ ಬ್ಯುಸಿ ಮಧ್ಯದಲ್ಲಿ ನಾನು ಕರೆಕ್ಟಾಗಿ ಚೆಕ್ ಮಾಡಲಿಲ್ಲ ಬಾಬಾ. ಪದೇ ಪದೇ ಹೇಳ್ತಾ ಇದ್ದೀನಿ, ನಾದ್ನಿ ಅನ್ನೋ ಟ್ರಂಪ್ ಕಾರ್ಡ್ ನ ಯೂಸ್ ಮಾಡ್ಕೊಂಡು ಬರಬೇಡ. ನಾನು ಈ ಕಂಪ್ನಿ CFO, ಚೀಫ್ ಫಿನಾನ್ಷಿಯಲ್ ಆಫೀಸರ್. ನೀನ್ ಮಾಡೋ ತಪ್ಪಿಗೆ ನಾನ್ ರೆಸ್ಪಾನ್ಸಿಬಿಲಿಟಿ ತಗೊಳಕ್ ಆಗಲ್ಲ. ಇವಾಗ ಹೋಗಿ ಬಾಸ್ಗೆ ನಾನೇ ರಿಪೋರ್ಟ್ ಮಾಡೋದು. ಡು ಯು ನೋ ದಟ್? ಏನ್ ನಡೀತಿದೆ? ಯಾಕೆ ಜೋರ ಮಾತಾಡ್ತಿದ್ರ? ಆಫೀಸರ್ ಅಂತ ಮರ್ತು ಹೋಗಿದ್ರ ಹೇಗೆ? ಬರ್ತಾ ಬರ್ತಾ ನನ್ಗೊಂದು ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದ್ದಾಳೆ. ಹಳೆ ವಿಷಯನೆಲ್ಲ ಕೆದಕಿ ಆಚೆ ತೆಗಿತಾ ಇದ್ದಾಳೆ. ನಾನು ಯಾವ ವಿಷಯ ಆಚೆ ಬರಬಾರ್ದು ಅಂತ ಮುಚ್ಚಿಡಕ್ ಪ್ರಯತ್ನ ಪಡ್ತಿದ್ದೀನೋ ಅದನ್ನೇ ಕೆದಕಿ ತೆಗಿತಾ ಇದ್ದಾಳೆ. ಒಂದ್ ಪಕ್ಷ ವೇದಾಂತ್ ಏನಾದ್ರೂ ಆ ಫೋಟೋ ನೋಡ್ಬಿಟ್ರೆ ಹಂಗ ಹಳೇದೆಲ್ಲ ನೆನ್ಪಾಗ್ಬಿಡುತ್ತೆ. ಬರೀ ನೆನ್ಪಾಗದಷ್ಟೇ ಅಲ್ಲ ಸುಹಾಸಿನಿ, ಅವನ್ ಮನ್ಸಲ್ಲಿ 1000 ಪ್ರಶ್ನೆನೂ ಬರುತ್ತೆ. ಅಷ್ಟೇ ಅಲ್ಲ, ನಿನ್ ಕರ್ಮಕ್ಕೆ ನಿನ್ನ ಅಡ್ರೆಸ್ ಸಿಕ್ಕಿದಾಗ ಆಗುತ್ತೆ. ಆಮೇಲೆ ಅದಾಡ್ಸುತ್ತೆ, ನೀನ್ ಆಡ್ಬೇಕಾಗತ್ತೆ. ನೀವ್ ಯಾವಾಗ ಬಂದ್ರಿ? ಬಂದಿದ್ದು ನೀನು ಸುಹಾಸಿನಿ, ನಾನಿಲ್ಲೇ ಇದ್ದೆ. ಲ್ಯಾಪ್ಟಾಪ್ ಇಟ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ತುಂಬಾ ಹಿಂದೆನೆ ಒಂದಿಷ್ಟು ಚೇಂಜಸ್ ಮಾಡಬೇಕಿತ್ತು, ಮಾಡ್ಲಿಲ್ಲ. ಅದನ್ನ ಈಗ ಮಾಡ್ತಾ ಇದ್ದೀನಿ. ಹಾಗಂದ್ರೆ? ನಾನು ಬ್ಯಾಂಕಿಗೆ ಒಂದು ಇಮೇಲ್ ಕಳಿಸ್ತಾ ಇದ್ದೀನಿ. ಕಂಪನಿಯಿಂದ ಪರ್ಸನಲ್ ಅಕೌಂಟ್ಗೆ ಇನ್ಮೇಲೆ ಏನೇ ಟ್ರಾನ್ಸಾಕ್ಷನ್ ಆದ್ರೂ ಅದಕ್ಕೆ ವೇದಾಂತ್ ಮತ್ತೆ ವಿಕ್ಕಿದು ಡಿಜಿಟಲ್ ಸಿಗ್ನೇಚರ್ ಇರಬೇಕು ಅಂತ. ತಲೆ ಕೆಟ್ಟಿದ್ಯಾ ಶ್ರೀಧರ್? ಈ ಕೆಲಸನ ತುಂಬಾ ಹಿಂದೆನೆ ಮಾಡಬೇಕಾಗಿತ್ತು ಅಂತ ಹೇಳಿದೆ ಅಲ್ವಾ? ಬೇಡ ಶ್ರೀಧರ್, ತುಂಬಾ ಅತಿಯಾಗಾಡ್ತಿದ್ದೀರಾ. ನಾನೇನು ಅಂತ ಗೊತ್ತು ತಾನೆ? ನನಗಲ್ದೆ ನಿನ್ ಬಗ್ಗೆ ಇನ್ಯಾರಿಗೆ ಗೊತ್ತಿರಕ್ ಸಾಧ್ಯ ಸುಹಾಸಿನಿ? ನಾನು ಆಗ್ಲೇ ಹೇಳ್ದೆ, ಬಂದೋಳು ನೀನು, ನಾನಿಲ್ಲೇ ಇದ್ದವನು ಅಂತ. ಅದು ಈ ಸಂದರ್ಭಕ್ಕೂ ಸರಿ ಹೋಗುತ್ತೆ, ನಮ್ಮ ಇತಿಹಾಸಕ್ಕೂ ಸರಿ ಬರುತ್ತೆ ಅಲ್ವಾ? ಯಾಕೆ ಸುಮ್ಮನೆ ನನ್ನ ಹಿಂದೆ ಬಿದ್ದಿದ್ದೀರಾ? ನನಗ್ ಕೋಪ ಬರಿಸ್ಬೇಡಿ ಶ್ರೀಧರ್. ನಾನಾಗಿರಲ್ಲ ಅಷ್ಟೇ. ಹಿಂದೆ ಯಾಕೆ ಬಿದ್ದಿದ್ದೀನಿ ಅಂದ್ರೆ, ಈ ಸಮಸ್ಯೆ ಆಗಿರೋದೇ ಹಿಂದೆ. ಈ ಸಮಸ್ಯೆ ಮತ್ತೆ ಮುಂದೆ ಆಗೋಗ್ ಬಿಡೋದಿಲ್ಲ ಸುಹಾಸಿನಿ. ನೀನೇನೇ ಹೇಳು, ಏನೇ ಮಾಡು, ಹಿಂದೆ ಮಾಡಬೇಕಾಗಿದ್ದ ಕೆಲವು ಕೆಲಸನ ನಾನೀಗ ಮಾಡೇ ಮಾಡ್ತೀನಿ. ಹಾಗೆ ಹಿಂದೆ ಸರಿ ಮಾಡಬೇಕಾಗಿದ್ದ ಕೆಲವು ಕೆಲಸನ ಕೂಡ ಈಗ ಮಾಡೋ ಪ್ರಯತ್ನ ಮಾಡ್ತೀನಿ.
ಯಾಕೆ ಮುಂದೆ ಹೇಳ್ತಿದ್ಯಾ? ಏನಾಯ್ತು? ಎವ್ರಿಥಿಂಗ್ ಓಕೆ? ಅಗ್ರಜ ಅಗ್ರಜ ಅಗ್ರಜ, ನೋಡು, ಇವಳು ನಿನ್ ಫಿಯಾನ್ಸಿ ಆಗಿರ್ಬೋದು, ನನಗೆ ನಾದ್ನಿ, ನಾಳೆ ದಿನ ಅತಿಗೇನೋ ಆಗ್ತಾಳೆ. ಆದ್ರೆ ಅಕೌಂಟ್ಸ್ ಅಲ್ಲಿ ಆಗಿರೋ ತಪ್ಪನ ಕ್ಷಮಿಸಕ್ ಆಗೋದೇ ಇಲ್ಲ. ಹೌದಾ? ಅಕೌಂಟ್ಸ್ ಪ್ರಾಬ್ಲಮ್ ಆಗಿದೆ? ಕೊಡಲಿ. ಯಾವ ರಿಪೋರ್ಟ್ಸ್ ಪ್ರಾಬ್ಲಮ್ ಆಗಿದೆ? ಲೆಮನ್ ಶಾಕೆಟ್ ಕೊಡಲಿ. ಅಡ್ಮಿನ್ ಅಕೌಂಟ್ಸ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗಿದೆ. ಇದೆಲ್ಲ ಆಗಿರೋದು ಅಮೂಲ್ಯದಿಂದಾನೆ. ಹೇಳಿದ್ನಲ್ಲ, ಟೆನ್ಷನ್ ಅಲ್ಲಿ ಏನೋ ಮಿಸ್ಟೇಕ್ ಆಗೋಗ್ಬಿಟ್ಟಿದೆ. ಸೀನಿಯರ್ ಅಕೌಂಟೆಂಟು ಕೋವಿಡ್ ಟೈಮಲ್ಲಿ ರಿಟೈರ್ ಆದ್ರು, ಆಗೇನೋ ಮಿಸ್ಟೇಕ್ ಆಗಿದೆ. ಆಕ್ಚುಲಿ ಅದು ನಾನು ಹ್ಯಾಂಡಲ್ ಮಾಡೋ ಕೆಲಸ ಅಲ್ಲ, ಆದರೂ ಡಿಲೇ ಆಗಬಾರ್ದು ಅಂತ ನಾನೇ ಹ್ಯಾಂಡಲ್ ಮಾಡಿದೆ. ಅದ್ರ ಮಧ್ಯದಲ್ಲಿ ಏನೋ ಮಿಸ್ಟೇಕ್ ಆಗ್ಬಿಟ್ಟಿದೆ ಅನ್ಸುತ್ತೆ. ನಾನು ಚೆಕ್ ಮಾಡ್ತೀನಿ. ಈ ಡ್ರಾಮಾ ಎಲ್ಲ ನನ್ನ ಹತ್ರ ನಡೆಯಲ್ಲ. ನೀನ್ ಎಕ್ಸ್ಟ್ರಾ ವರ್ಕ್ ಅಂತ ಡವ್ ಮಾಡಿದ್ರೆ ಅದು ನನ್ನನ್ನು ಎಂಟರ್ಟೈನು ಮಾಡಲ್ಲ. ಬರ್ತಾ ಬರ್ತಾ ನಿನ್ ಸದರ ಜಾಸ್ತಿ ಆಗಿ ಸೋಮಾರಿ ಆಗಿದ್ಯಾ. ಬಾಬಾ ಸುಮ್ಮನೆ ಮಾತಾಡಬೇಡಿ. ಅಮ್ಮು, ಕ್ಯಾರೆಕ್ಟರ್ ಬಿಟ್ಟು ಹೋಗ್ಬೇಡ. ನೀನು ಬಜಾರಿ ಅಲ್ಲ, ಅಮಾಯಕಿ ಅಮಾಯಕಿ. ಬಾಬಾ, ನನ್ನ ಈ ವಿಚಾರದಲ್ಲಿ ಅಮಾಯಕಳು. ನೀವು ಹೀಗೆ ದೌರ್ಜನ್ಯ ಮಾಡೋದು ಸರಿ ಇಲ್ಲ. ನೀವು ಶೋಷಣೆ ಮಾಡ್ತಿದ್ದೀರಾ. ಶೋಷಣೆನಾ? ಇದ್ಯಾವುದು? ಹೀಗೆಲ್ಲ ಮಾತಾಡ್ಬಿಟ್ರೆ ಆಗಿರೋ ತಪ್ಪಿಗೆ ನಾನು ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ನೀನ್ ತಪ್ಪು ಮಾಡಿದ್ಯಾ ಒಪ್ಪ. ಸ್ಟಾಪ್ ಇಟ್. ಇದೇನು ಆಫೀಸ್ ಅನ್ಕೊಂಡಿದ್ದೀರಾ? ಫಿಶ್ ಮಾರ್ಕೆಟ್ ಅನ್ಕೊಂಡಿದ್ದೀರಾ? ಹೇಗ್ ಬೇಕೋ ಕೂಗಾಡ್ತಿದ್ರಲ್ಲ. ಕಾಮನ್ ರಿಲೇಟಿವ್ಸ್ಗಳು ಕೂಡ ನಿಮ್ಮಷ್ಟು ಮಸಾಲ ಇಟ್ಕೊಂಡಿರೋದಿಲ್ಲ. ಅವ್ರನ್ನು ಮೀರಿಸ್ತೀರಾ ಬಿಟ್ರೆ ನೀವು? ಈಗೇನು ಅಮೂಲ್ಯನಿಂದ ಅಕೌಂಟ್ ಪ್ರಾಬ್ಲಮ್ ಆಗಿದೆ ಅಷ್ಟೇ ಅಲ್ವಾ? ಎಸ್ ಅಗ್ರಜ, ತುಂಬಾ ಮಿಸ್ಟೇಕ್ಸ್ ಆಗ್ತಿದೆ. ಫೈನ್. ಆನೆ ಮರ ಹೋದ್ರೆ ಮರ ಹತ್ತಕ್ಕಾಗುತ್ತಾ? ಮೀನು ನೆಲ್ ಮೇಲೆ ಓಡಾಡುವಂತಾಗುತ್ತಾ? ಅವಳ ಪಾಯಿಂಟ್ ಕೂಡ ಸರಿ ಇದೆ. ಎರಡು ಕೆಲಸ ಒಟ್ಟಿಗೆ ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ. ಇಲ್ಲಿ ತಪ್ಪಾಗಿರೋದು ಕೂಡ ನಿಜಾನೇ. ಕೋಲು ಮುರಿಬಾರ್ದು, ಹಾವು ಸಾಯ್ಬಾರ್ದು ಅಂದ್ರೆ ಇದೇನೆ. ರೇಖಾಂತ, ಮುಖ ಎದ್ರೆ ನೋಡ್ತಿದ್ದೀರಾ? ಗೋ ಗೆಟ್ ಅ ನ್ಯೂ ಅಕೌಂಟೆಂಟ್. ಮತ್ತೆ ಅಟ್ ಪ್ರೆಸೆಂಟ್ ಆಗಿರೋ ತಪ್ಪಿಗೆ ಯಾರು ರೆಸ್ಪಾನ್ಸಿಬಲ್ ಅಗ್ರಜ? ಸಾಧಕ್, ಅದೇನ್ ಪ್ರಾಬ್ಲಮ್ಸ್ ಆಗಿದೆ ಅಂತ ಮೊದಲು ಚೆಕ್ ಮಾಡಿ ಕ್ಲಿಯರ್ ಮಾಡಿ. ಹೊಸ ಅಕೌಂಟೆಂಟ್ ಬಂದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಬಟ್ ಅಗ್ರಜ, ಬರೋ ಅಕೌಂಟೆಂಟ್ ನಂಬಿಕಸ್ತ್ರೇ ಆಗಿರ್ಬೇಕು. ಇಲ್ಲ ಅಂದ್ರೆ ಈ ಪ್ರಾಬ್ಲಮ್ಸ್ ಮತ್ತೆ ಮತ್ತೆ ಆಗ್ತಾನೆ ಇರುತ್ತೆ. ಅದು ನನ್ನ ಹತ್ರ ಕೇಳೋದು ಏನಿದೆ? ನೀವೇ ಎಲ್ಲರೂ ಸೇರ್ಕೊಂಡು ಇಂಟರ್ವ್ಯೂನ ಕಂಡಕ್ಟ್ ಮಾಡಿ ಹೊಸ ಕ್ಯಾಂಡಿಡೇಟ್ ನ ಸೆಲೆಕ್ಟ್ ಮಾಡಿ. ಹೌದು ವೇದಾಂತ್, ವಿಕ್ಕಿ ಹೇಳ್ತಾ ಇರೋದು ಸರಿಯಾಗಿ ಇದೆ. ಇಂಥ ಕೆಲಸನೆಲ್ಲ ನಮ್ಗೆ ಗೊತ್ತಿರೋರೇ ಮಾಡ್ಬೇಕು. ಅಂತ ಕ್ಯಾಂಡಿಡೇಟ್ ಒಬ್ರಿದ್ದಾರೆ. ಏನ್ ಮಾಡ್ಕೊಂಡಿದ್ದಾರೆ? ಏನ್ ಓದಿದ್ದಾರೆ? ಮಿನಿಮಮ್ ಕ್ವಾಲಿಫಿಕೇಶನ್ ಬಿಕಾಮ್ ಇರಲೇಬೇಕು ಅಂತ ಗೊತ್ತಿದೆ ತಾನೆ? ಬಿಕಾಮ್ ಆಗಿದೆ, CA ಗೆ ಪ್ರಿಪೇರ್ ಆಗ್ತಿದ್ದಾರೆ. ಹಿ ಈಸ್ ವೆರಿ ಬ್ರಿಲಿಯಂಟ್. ಅದು ಅಲ್ಲದೆ ಇಂಥ ವಿಚಾರದಲ್ಲಿ ಹೊರಗ್ನವ್ರು ನಂಬೋದಕ್ಕಿಂತ ನಮ್ಮವ್ರನ್ನೇ ನಂಬಿದ್ರೆ ಚಂದ ಅಲ್ವಾ? ಈ ಹುಡುಗ ಅದೆಲ್ಲದಕ್ಕೂ ಸೂಟ್ ಆಗ್ತಾರೆ. ಹೌದಾ? ಹೂಸ್ ದಟ್? ಫೈನ್, ಇಮಿಡಿಯೇಟ್ ಆಗಿ ಅಪಾಯಿಂಟ್ ಮಾಡಿ. ಲೆಟ್ ಮಿ ಮೀಟಿಂಗ್ ಒನ್ಸ್ ಇಸ್ ಹಿಯರ್. ಕ್ಯಾಂಡಿಡೇಟ್ ಬಗ್ಗೆ ಏನೋ ಪ್ರಾಬ್ಲಮ್ ಇಲ್ಲ. ಅವ್ರು ಎಂತ ಸಿಚುವೇಶನ್ ಬೇಕಾದ್ರೂ ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ. ಎಂತ ಪ್ರಾಬ್ಲಮ್ಸ್ ಆಗ್ಲಿ ಸಾಲ್ವ್ ಮಾಡ್ತಾರೆ. ಆದ್ರೆ ನೀವು ಅವ್ರನ್ನ ಒಪ್ಕೊಳ್ತಿರೋ ಇಲ್ವೋ ಅನ್ನೋದೇ ನನಗೆ ಸಣ್ಣ ಡೌಟ್. ಯಾಕೆ ಡೌಟ್ ನಿಮ್ಗೆ? ಅವ್ರಿಗೇನಾದ್ರು ಪ್ರಾಬ್ಲಮ್ ಇದೆಯಾ? ಚೇಚೆ, ಕ್ಯಾಂಡಿಡೇಟ್ದು ಏನು ಪ್ರಾಬ್ಲಮ್ ಇಲ್ಲ. ಈಸ್ ಪರ್ಫೆಕ್ಟ್. ಆದ್ರೆ ಅವರಿಂದ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ನಾನು ಹೇಳ್ತಿರೋದು ಬೇರೆ ಯಾರ ಬಗ್ಗೆನೂ ಅಲ್ಲ. ನಮ್ ಧ್ರುವ
ನೀವೆಲ್ಲ ನಿಜವಾಗ್ಲೂ ಧ್ರುವನ ವಾಪಸ್ ಕರ್ಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅಗ್ರಜ, ಒಂದ್ ನಿಮಿಷ ನನ್ನ ಮಾತು ಕೇಳಿ. ಸದ ನೀವು ಮಾತಾಡಿ. ನಿಮ್ಗೆ ಏನೇನಾಗಿದೆ ಅಂತ ಚೆನ್ನಾಗ್ ಗೊತ್ತು. ಇಷ್ಟೆಲ್ಲ ಆದ್ಮೇಲೂ ಧ್ರುವನ ವಾಪಸ್ ಕರ್ಸೋದು ಸರಿ ಅಂತ ನಿಮ್ಗೆ ಅನ್ಸತ್ತ? ಅವ್ನು ವಾಪಸ್ ಬಂದ್ಮೇಲೆ ನಾವೆಲ್ಲರೂ ನೆಮ್ಮದಿಯಾಗಿರ್ತೀವಿ ಅಂತ ನಿಮ್ಗೆ ಅನ್ಸತ್ತ? ವಿಕ್ರಾಂತ್ ಏನು ಗೊತ್ತಾಗಲ್ಲ, ಅವನಿಗೂ ಚಿಕ್ಕವನು. ಬಟ್ ನಿಮ್ಗೆಲ್ಲ ವಿಷಯ ಗೊತ್ತು. ನೀವು ಹೀಗೆ ಮಾತಾಡ್ತೀರಾ? ಅಗ್ರಜ, ಮಾತು ನನ್ಗೇನು ಗೊತ್ತಾಗಲ್ಲ, ನಾನು ಚಿಕ್ಕವನು ಅಂತ ಹೇಳ್ಬೇಡ. ನನಗೂ ಎಲ್ಲ ಅರ್ಥ ಆಗುತ್ತೆ, ನಾನು ದೊಡ್ಡವನೇ. ಆದ್ರೆ ನೀನ್ ನನಗಿಂತ ದೊಡ್ಡವನಲ್ಲ ವಿಕ್ರಾಂತ್. ನಿನಗಿಂತ ಯಾರು ದೊಡ್ಡವರಲ್ಲ ಅಗ್ರಜ. ನಾನು ನಿನ್ನ ತುಂಬಾ ಗೌರವಿಸ್ತೀನಿ. ನಿನಗೋಸ್ಕರ ಯಾರನ್ನ ಬೇಕಾದ್ರೂ ಹೆದರಾಕೊಳ್ಳಕ್ ರೆಡಿ. ಧ್ರುವ ಬೇರೆ ಯಾರು ಅಲ್ಲ, ಅವ್ನು ನಮ್ಮ ಬೆನ್ನು ಹುಟ್ಟಿದವನು. ನಾವೆಲ್ಲ ಚೆನ್ನಾಗಿದ್ದು ಅವನ್ ಮಾತ್ರ ಅಬೇಪಾರಿ ತರ ನೋಡೋದು ನನ್ನ ಕೈಲಿ ಆಗಲ್ಲ ಅಗ್ರಜ. ನಾನೇ ನಿನ್ನ ಮನೆಗೆ ತಂದಿಟ್ಕೊಂತ ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ಆಫೀಸಲ್ಲಿ ವರ್ಕ್ ಮಾಡ್ಬೋದಲ್ವಾ? ಧ್ರುವಂಗೆ ಇಲ್ಲಿ ಕೆಲಸ ಮಾಡೋ ಎಲ್ಲ ಯೋಗ್ಯತೆ ಇದೆ ಅಗ್ರಜ. ಇನ್ಫ್ಯಾಕ್ಟ್ ಮೊದಲೇ ಅವನನ್ನು ಕರೆಸಿ ಒಂದ್ ಪೊಸಿಷನ್ ಕ್ರಿಯೇಟ್ ಮಾಡ್ಬೋದಾಗಿತ್ತಲ್ವಾ? ಆದ್ರೆ ನಾವು ನಿನ್ನ ಹತ್ರ ಅದ್ರ ಬಗ್ಗೆ ಯಾವತ್ತೂ ಬಂದ್ ಮಾತಾಡಿಲ್ಲ. ಆದ್ರೆ ಈಗ ಆಫೀಸಲ್ಲಿ ಒಂದು ಪೊಸಿಷನ್ ವೇಕೆಂಟ್ ಇದೆ. ಅದು ಅಲ್ಲದೆ ಅದು ತುಂಬಾ ಇಂಪಾರ್ಟೆಂಟ್ ಪೊಸಿಷನ್. ಅಲ್ಲಿಗೆ ಯಾರನ್ನೋ ತಂದು ಕೂರ್ಸಕ್ ಆಗಲ್ಲ. ಬಟ್ ಧ್ರುವ ಇಸ್ ಪರ್ಫೆಕ್ಟ್ ಫಾರ್ ದಟ್ ಪೊಸಿಷನ್. ನನಗೆ ಗೊತ್ತು, ಅವತ್ತು ಮದರ್ ಇಂಡಿಯಾಗೆ ಅವನೇನೋ ಬೇಜಾರಾಗೋ ತರ ಮಾತಾಡಿರ್ಬೋದು. ಇಟ್ಸ್ ಓಕೆ, ಅವನು ಹಾಗೆ ಮಾಡಬಾರ್ದಿತ್ತು. ಐ ಅಗ್ರಿ. ಬಟ್ ಮಾಡಿರೋ ತಪ್ಪಕ್ಕೆ ಈಗಾಗಲೇ ಅವನು ಕಷ್ಟಪಡ್ತಿದ್ದಾನೆ ಅಗ್ರಜ. ಮನೆ ಬಿಟ್ಟು ಹೋಗಿದ್ದಾನೆ, ಬೀದಿ ಅಲಿತಾನೆ, ಎಲ್ಲೆಲ್ಲೋ ಮಲಗ್ತಾನೆ, ಎಲ್ಲೆಲ್ಲೋ ಎದ್ದೇಳ್ತಾನೆ. ಎಷ್ಟೋ ದಿನ ಊಟ ಇಲ್ದು ಬದುಕಿದ್ದಾನೆ. ಅವ್ನು ನಮ್ಮ ಮನೇಲಿ ಇಲ್ದಿದ್ರು ಅಟ್ಲೀಸ್ಟ್ ನಮ್ ಜೊತೆ ವರ್ಕ್ ಮಾಡ್ಬೋದಲ್ವಾ? ಬಟ್ ನಾನು ಹೇಳ್ತೀನಿ ಅಗ್ರಜ, ಅವ್ನು ನಿನ್ ಜೊತೆ ಯಾವತ್ತೂ ಮಾತಾಡಲ್ಲ. ನಿನ್ ಬಿಸ್ನೆಸ್ಗೆ ಇಂಟರ್ಫಿಯರ್ ಆಗದಿರೋ ತರ ನಾನು ಪ್ರಾಮಿಸ್ ಮಾಡ್ತೀನಿ. ಬಟ್ ಪ್ಲೀಸ್ ಅವನು ಇಲ್ಲೇ ಕೆಲಸ ಮಾಡ್ಲಿ. ಆದ್ಯ ಮನ್ಸಲ್ಲೂ ಇದೇ ಇದೆ ವೇದಾಂತ್. ಇದನ್ನ ಸಿಂಪತಿ ಅಂತ ಅನ್ಕೋಬೇಡಿ. ಆದ್ರೆ ನಮಗೂ ಒಬ್ಬ ನಂಬಿಕಸ್ತನ ಅಗತ್ಯ ಇದೆ. ಧ್ರುವನ್ಗೂ ಒಂದು ಸೆಕ್ಯೂರ್ಡ್ ಪ್ಲೇಸ್ ಅಂತ ಸಿಗುತ್ತೆ. ಎಲ್ಲದಕ್ಕಿಂತ ದೊಡ್ಡದಾಗಿ ನಮ್ಮ ಫ್ಯಾಮಿಲಿ ಅವನು. ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ? ಬಜರಂಗಿ ಕಾಪಾಡಪ್ಪ. ಫಾರ್ ದ ಫಸ್ಟ್ ಟೈಮ್ ಇವರಿಬ್ರು ನಮ್ ಬಾಸ್ ಎದುರು ಅವ್ರ ಭಾವನೆನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇವ್ರ ಮಾತು ಸರಿಯಾಗೇ ಇದೆ. ಧ್ರುವನ್ನ ಅಪಾಯಿಂಟ್ ಮಾಡೋದ್ರ ಬಗ್ಗೆ 100% ಶೋರ್ ನಾನಂತೂ ಇಲ್ಲ. ಅವನ ಮುಖ ನೋಡಿದ್ರೆ ನನಗೆ ಇರಿಟೇಟ್ ಆಗುತ್ತೆ. ಅಂಥದ್ರಲ್ಲಿ ಅವನೊಟ್ಟಿಗೆ ಕೆಲಸ ಮಾಡೋದು ಪ್ರತಿದಿನ ಇಟ್ಸ್ ಕ್ವೈಟ್ ಇಂಪಾಸಿಬಲ್ ಫಾರ್ ಮೀ.